ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೋಮ್ ಮೇಡ್ ಕಂಡೀಷ್ನರ್ನ ಯಾವ ರೀತಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಅಂತ. ಬಟ್ ತುಂಬ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಕೊಡುತ್ತೆ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಪಾತ್ರೆಗೆ 1 ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ, ಸುಮಾರು 250 ml. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ನ ಹಾಕ್ಕೊತಾ ಇದ್ದೀನಿ, ಅಗಸೆ ಬೀಜನ. ಇವಾಗ ಇದಕ್ಕೆ ನಾನು ಆಲ್ಕನೇಟ್ ರೂಟ್, ಪಪ್ಲಿ ಚಕ್ಕೆ ಅಂತ ಕರಿತೀವಲ್ಲ, ಇದು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದು ಯಾಕೆ ಹಾಕ್ಕೊತಾ ಇದ್ದೀನಪ್ಪ ಅಂದರೆ ನಮಗೆ ಸ್ಕಿನ್ ಅಲರ್ಜಿ ಇದ್ದರೆ ಅಥವಾ ಡ್ಯಾಂಡ್ರಫ್ ಇದ್ದರೆ ನಿವಾರಣೆ ಮಾಡುತ್ತೆ. ಇದು ಆಪ್ಷನಲ್ಲು, ಬೇಕು ಅಂದವ್ರು ಹಾಕೊಬೋದು ಅಥವಾ ಬೇಡ ಅನ್ನೋರು ಬಿಡ್ಬೋದು. ಇದಿಲ್ಲದೆ ಕೂಡ ನೀವು ಈ ಕಂಡೀಷ್ನರ್ನ ಮಾಡ್ಕೊಬೋದು. ಬಟ್ ಇದನ್ನು ಬಳಸೋದ್ರಿಂದ ನಾನು ಏನು ಹೇಳ್ತೀನಿ ಅಂದರೆ ಸ್ಕಾಲ್ಫ್ ಈಚಿಂಗು, ಡ್ಯಾಂಡ್ರಫು, ಸ್ಕಿನ್ ಅಲರ್ಜಿ ಬರೋದನ್ನ ಇದು ತಡೆಯುತ್ತೆ. ಸೊ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಖಂಡಿತವಾಗ್ಲೂ ಇದನ್ನು ಬಳಸಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇವಾಗ ಇದಕ್ಕೆ 1 ದೊಡ್ಡ ಟೇಬಲ್ ಸ್ಪೂನಷ್ಟು ಬೀಟ್ರೋಟ್, ತುರಿದಿರೋಂಥ ಬೀಟ್ರೋಟ್ನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು. ಇದಕ್ಕಿಂತ ತುಂಬ ಟೈಮ್ ಏನು ಬೇಕಾಗಿಲ್ಲ. ಕಂಪ್ಲೀಟಾಗಿ ಅದು ಕಲರ್ ಎಲ್ಲ ಬಿಟ್ಕೊಳ್ಳೋ ರೀತಿ ನಾವು ಕುದಿಸ್ಕೊಂಡ್ರೆ ಸಾಕು. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಲೂವಿರಾ ಪಲ್ಪನ್ನು ತೊಗೊಂಡಿದ್ದೀನಿ. ನಿಮಗೆ ಆಲೂವಿರಾ ಪಲ್ಪ್ ಅವೈಲೇಬಲ್ ಇಲ್ಲ ಅಂದರೆ ನೀವು ಆಲೂವಿರಾ ಜೆಲ್ ಕೂಡ ನೀವು ತೊಗೊಬೋದು. ನಿಮ್ಮ ಮನೇಲಿ ಆಲೂವಿರಾ ಗಿಡ ಇದೆ ಅನ್ನೋದಾದರೆ ಖಂಡಿತವಾಗ್ಲೂ ನ್ಯಾಚುರಲ್ ಆಲೂವಿರಾನೇ ಬಳಸಿ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಹಾಕಿರೋದಿಲ್ಲ ನ್ಯಾಚುರಲ್ ಆಲೂವಿರಾ ಜೆಲ್ಗೆ. ನೀವು ಪ್ಯಾಕೆಟ್ ತಂದರೆ ಸ್ವಲ್ಪ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ, ಸೊ ಅದು ಆದಷ್ಟು ಅವಾಯ್ಡ್ ಮಾಡಿ. ಇವಾಗ ನೋಡಿ, ನಾನು ಇದನ್ನು ಸೋಸ್ಕೊತಾ ಇದ್ದೀನಿ. ಕೇವಲ 2 ರಿಂದ 3 ನಿಮಿಷಕ್ಕೆ ಇದು ರೆಡಿ ಆಗಿಬಿಡುತ್ತೆ. ಇದನ್ನು ಸೋಸ್ಕೋಬೇಕಾದಾಗಲೂ ಅಷ್ಟೇ, ಬಿಸಿ ಇದ್ದಾಗಲೇ ಸೋಸ್ಕೊಳ್ಳಿ. ಆರದ ಮೇಲಂತೂ ಜಲ್ಲಿ ಆದಂಗೆ ಆಗಿಬಿಡುತ್ತೆ. ಸೊ ಆದಷ್ಟು ಬಿಸಿ ಇದ್ದಾಗಲೇ ನಾವು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ ನೋಡಿ, ಈ ರೀತಿ ರೆಡಿ ಆಗಿದೆ. ಬಿಸಿ ಇದ್ದಾಗ ಸ್ವಲ್ಪ ತೆಳು ಇರುತ್ತೆ, ಆರದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ನೋಡಿ, ಇದು ರೆಡಿ ಆಯಿತು. ಇವಾಗ ನಾನು ಇದಕ್ಕೆ 4 ಡ್ರಾಪ್ಸ್ನಷ್ಟು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನಮ್ಮ ಹೇರ್ನ ಬೆಳೆಯೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ರೋಸ್ಮೆರಿ ಆಯಿಲ್, ಎಸೆನ್ಷಿಯಲ್ ಆಯಿಲ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಅದು ಹಾಗೆ ತೇಲ್ತಾ ಇರುತ್ತೆ. ಓಕೆ, ಇದು ಮಿಕ್ಸ್ ಮಾಡಾಯಿತು. ಬನ್ನಿ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದು ಹಾರಿದೆ. ಇದನ್ನು ಹಚ್ಕೋಬೇಕಾದಾಗ ತಲೆಗೆ ಸ್ನಾನ ಮಾಡಿರ್ತೀವಲ್ಲ, ಸ್ನಾನದ ನಂತರ ಇದನ್ನು ಕಂಡೀಷ್ನರ್ ಥರ ಬಳಸೋದು. ಇವನ್ ಶಾಂಪೂ ಅಥವಾ ಸೀಗೆಕಾಯಿ ಏನಕ್ಕೆ ನೀವು ವಾಶ್ ಮಾಡ್ಕೊತೀರೋ ಮಾಡ್ಕೊಂಡ್ಮೇಲೆ ಇದನ್ನು ಅಪ್ಲೈ ಮಾಡ್ಕೊಬೇಕು. ಇದನ್ನು ಸ್ನಾನದ ಮನೇಲಿ ಇದ್ದಾಗಲೇ ನೀವು ಶಾಂಪೂ ವಾಶ್ ಮಾಡಿದ ಹಿಂದೆಲೇ ಕೂಡ ನೀವು ಹಚ್ಕೊಬೋದು. ಸೊ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ನಾನು ಹೆಡ್ ವಾಶ್ ಮಾಡಿ ಬಂದು ಇವಾಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಜಲ್ಲಿ ಫಾರ್ಮ್ ಆಗಿದೆ. ನೋಡಿ, ಈ ರೀತಿ ಸ್ಕಾಲ್ಫ್ಗೆ ಕೂಡ ಹಚ್ಕೊಬೇಕು ಚೆನ್ನಾಗೆ. ಸ್ಕಾಲ್ಫ್ಗೆ, ಹೇರ್ಗೆ ಕಂಪ್ಲೀಟಾಗಿ ಹಚ್ಕೊಬೇಕು. ನೋಡಿ, ಈ ರೀತಿ ಹಚ್ಚಿ ಚೆನ್ನಾಗೆ ಮಸಾಜ್ ಕೊಡಬೇಕು. ಇದೇನು ತುಂಬ ಹೊತ್ತು ಕೊಡೋಂಗಿಲ್ಲ, ಒಂದು 2 ರಿಂದ 3 ನಿಮಿಷ ಕೊಟ್ಟರೆ ಸಾಕು. 2 ರಿಂದ 3 ನಿಮಿಷ ಚೆನ್ನಾಗೆ ಫುಲ್ಲು ಕೂದಲಿಗೆ, ಸ್ಕಾಲ್ಫ್ಗೆ ಎಲ್ಲ ಫುಲ್ ಹಚ್ಚಿ ಚೆನ್ನಾಗೆ ಮಸಾಜ್ ಕೊಟ್ಕೊಳ್ಳಿ. ಮಸಾಜ್ ಕಟ್ಕೊಂಡು ನೀವು ಇದಕ್ಕೆ ಉಗುರು ಬೆಚ್ಚಗಿರೋ ನೀರು, ಮಾಮೂಲಿ ನೀವೇನು ಸ್ನಾನಕ್ಕೆ ನೀರು ಯಾವ ಹದದಲ್ಲಿ ನೀವು ಬಳಸ್ತೀರಲ್ಲ ಅದೇ ನೀರಲ್ಲಿ ಕೂಡ ನೀವು ವಾಶ್ ಮಾಡ್ಕೊಳ್ಳಿ. ಇಲ್ಲ ನಾವು ಹೇರ್ನ ಇನ್ನೂ ಕೇರ್ ಮಾಡ್ತೀವಿ ಅನ್ನೋರು, ನಿಮಗೆ ತಣ್ಣೀರು ಆಗುತ್ತೆ ಅಂದರೆ ನೀವು ತಣ್ಣೀರಲ್ಲಿ ಕೂಡ ತೊಳ್ಕೊಳ್ಳಿ. ಸ್ವಲ್ಪ ಹೇರು ತ್ಯಾವ ಇದ್ದಾಗೆ ಹಚ್ಕೊಳ್ಳೋದು ಒಳ್ಳೆಯದು. ಇವನ್ ಕಂಡೀಷ್ನರ್ ಕೂಡ ಯಾವ ರೀತಿ ಹಚ್ಕೊತೀರಲ್ಲ ಸೇಮ್ ಅದೇ ರೀತಿ ನೀವು ಇದನ್ನು ಹಚ್ಕೊಳ್ಳಿ. Woke up late, missed the morning glaze, but the sunlight hits in so many ways. ಹಚ್ಕೊಂಡಿದ್ದೀನಿ. ಈಗ ಕಂಪ್ಲೀಟಾಗಿ ಫುಲ್ಲು ನೀವು ರೂಟ್ಸು, ಹೇರು ಕಂಪ್ಲೀಟಾಗಿ ಹಚ್ಕೊಳ್ಳಿ. ಇದು ಯಾವಾಗ ಹಚ್ಕೊಳ್ಳೋದು ಅಂದರೆ ನಾವು ಸ್ನಾನಕ್ಕೆ ಏನು ಸೋಪು ಅಥವಾ ಸೀಗೆಕಾಯಿ ಏನು ಬಳಸ್ತೀವಲ್ಲ, ಸ್ನಾನ ಆದ ನಂತರ ಕಂಡೀಷ್ನರ್ ಥರ ಇದನ್ನು ನಾವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದು ಕೂಡ ನಿಮಗೆ ನ್ಯಾಚುರಲ್ ಕಂಡೀಷ್ನರ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದಕ್ಕೆ ಹಾಕಿರೋ ಪ್ರತಿಯೊಂದು ಪ್ರಾಡಕ್ಟ್ ಕೂಡ 100% ಸೇಫು
100% ರಿಸಲ್ಟ್ ಕೊಡೋವಂಥದ್ದು. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ತೆ.